ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಮನೆಯಲ್ಲಿ ಇಬ್ಬರಲ್ಲಿ ಯಾರಿಲ್ಲ ಅಂದ್ರೆ ನಿಮ್ಗೆ ತುಂಬಾ ಲೀಜರ್ ಅನ್ಸುತ್ತೆ, ತುಂಬಾ ಖುಷಿ ಅನ್ನೋ ತರ. ಯಪ್ಪ ಸ್ಟ್ರಿಕ್ಟ್ ಅನ್ನೋರು ಹೋಗ್ಬಿಟ್ರಲ್ಲ ಮನೆಯಿಂದ ವಾಪಸ್ ಬರೋವರೆಗೂ ನಮ್ಗೆ ಆರಾಮಾಗಿರ್ಬೋದು ಅನ್ನೋ ತರ. ಯಾರೂ ಅನ್ಸಲ್ಲ, ಬಟ್ ಅಪ್ಪ ಸ್ವಲ್ಪ ಟೈಮಲ್ಲಿ ಸ್ಟ್ರಿಕ್ಟ್ ಆಗಿರ್ತಾರಲ್ಲ, ಅಪ್ಪ ಇಲ್ಲಾಂದರೆ ಸ್ವಲ್ಪ ಆರಾಮಾಗಿರ್ಬೋದು ಅನಿಸುತ್ತೆ ಕೆಲವೊಂದು ಸತಿ. ಅವ್ರು ಶೂಟಿಂಗ್ ಹೋದಾಗ ಕೂಲಾಗಿರ್ತೀವಿ ಎಲ್ಲರೂ, ಬಟ್ ತುಂಬ ಮಿಸ್ ಮಾಡ್ಕೋತೀವಿ ಅವ್ರು ಶೂಟಿಂಗ್ ಎಲ್ಲ ಹೋದಾಗ. ತುಂಬ ಅಂದರೆ ತುಂಬ ಸೈಲೆಂಟ್ ಆಗೋಗುತ್ತೆ ಮನೆ. ಅವ್ರ ಜಗಳನೂ ಒಂದು ಪಾಠ ಆಗೋಗ್ಬಿಟ್ಟಿದೆ ಮನೆಯಲ್ಲಿ. ಅವರು ಮಾತಾಡೋದಿದ್ರೇ ನಮಗೇನೋ ಇವತ್ತೇನು ನಮ್ಮ ಯಜಮಾನ್ರು ಮಾತಾಡ್ತಿಲ್ಲಲ್ಲ ಏನಾಯಿತು ಅಂತ. ಅವ್ರು ಬೈದಿಲ್ಲ ಅಂದ್ರೂ ಮುಂದೆ ಹೋಗ್ಬಿಟ್ಟು ಡ್ಯಾನ್ಸ್ ಎಲ್ಲ ಮಾಡಿ ಬೈಸ್ಕೊಂಡು ಬರ್ತೀವಿ ನಾವೇ. ಆವಾಗೊಂದು ಸಮಾಧಾನ ಆಗೋಗುತ್ತೆ ನಮಗೆ. ಅವ್ರು ಬೈಲಿಲ್ಲ ಅಂದರೆ ದಿನನೇ ಹೋಗಲ್ಲ ನಮಗೆ. ಸರ್, ನೀವು ಒಂದು ಹೀರೋನ ಮನೇಲಿ ನೋಡ್ತಾನೆ ಬೆಳೀತಾ ಇದ್ದೀರಾ, ಜೊತೆಗೆ ನಿಮ್ಮ ಪಕ್ಕದಲ್ಲೇ ಇದ್ದಾರೆ ಆ ಹೀರೋ ಅನ್ನೋಂಥವ್ರು. ನಿಮಗೇನಾದರೂ ಕನ್ನಡ ಚಿತ್ರರಂಗಕ್ಕೆ ಬರಬೇಕು, ಎಂಟ್ರಿ ಕೊಡಬೇಕನ್ನೋ ಆಸೆ ಇದೆಯಾ? ಇಲ್ಲ, ನಾನು ಬರೀ ಆ ಬಿಸ್ನೆಸ್ ಕಡೆ ಮಾತ್ರ ನನ್ನ ಫೋಕಸ್ ಇರೋದು. ಸೊ ಸದ್ಯಕ್ಕೆ ನನಗಿಲ್ಲ. ನೋಡಿ, ಅವರವರ ಇಷ್ಟಕ್ಕೆ ಬಿಟ್ಟಿದ್ದು. ನಾನು ಆಸೆ ಇದೆ, ನಮ್ಮ ಲೆಗಸಿ, ಒಂದು ಸಿನಿಮಾ ಇಂಡಸ್ಟ್ರಿ ಲೆಗಸಿಯನ್ನು ನನ್ನ ಮಗ ಅಥವಾ ನನ್ನ ಮೊಮ್ಮಕ್ಕಳು ಯಾರಾದರೂ ಒಬ್ಬರು ತಗೊಂಡು ಹೋಗಬೇಕು ಅಂತ. ಬಟ್ ನನಗೆ ಐ ಹೋಪ್ ಇಬ್ಬರಲ್ಲೂ ಕೂಡ ಒಳ್ಳೆ ಕಲೆ ಇದೆ. ಶಿ ಈಸ್ ವೆರಿ ವಂಡರ್ಫುಲ್ ಡ್ಯಾನ್ಸರ್. ಅವನು ನೋಡುವಂಥ ವರ್ಲ್ಡ್ ಸಿನಿಮಾಗಳೇ ಬೇರೆ. ನನಗೆ ಹೇಳ್ತಾರೆ, ಈ ಸಿನಿಮಾ ನೋಡಿ ಪಪ್ಪ, ಈ ಸಿನಿಮಾ ಚೆನ್ನಾಗಿದೆ, ಈ ಒಂದು ವರ್ಲ್ಡ್ ಸಿನಿಮಾಸನ್ನು ನೋಡ್ತಾನೆ ಅವನು. ಆ ಸಿನಿಮಾದ ಬಗ್ಗೆ ತುಂಬ ದೊಡ್ಡ ಆಸಕ್ತಿ ಇದೆ. ಸೊ ನನಗೆ ಆಸೆ ಇದೆ, ಇಬ್ಬರನ್ನೂ ಕೂಡ ಲಾಂಚ್ ಮಾಡಬೇಕು ಅಂತ ಆಸೆ ಇದೆ. ಬಟ್ ಅವರ ಎಜುಕೇಷನ್ ಮುಗಿಬೇಕು. ಅವರೀಗ MBA ಮಾಡ್ತಾಯಿದ್ದಾರೆ, ಅವಳು ಕೂಡ BBA ಮಾಡ್ತಾಯಿದ್ದಾಳೆ. ಅವಳನ್ನೂ ಕೂಡ MBA ಮಾಡಬೇಕು, ಇವಳನ್ನೂ ಕೂಡ MBA ಮಾಡಬೇಕು. ಅದಾದಮೇಲೆ ನನ್ನ ರಿಟೈರ್ಮೆಂಟ್ ಸ್ಟೈಲಲ್ಲಿ ಇವ್ರನ್ನ ಒಂದು ಸಲ ನೋಡಿ ಬೆಳ್ಳಿತೆರೆಯಲ್ಲಿ ನೋಡಬೇಕು. ಆಮೇಲೆ ಅದನ್ನು ಕ್ಯಾರಿ ಮಾಡುವಂಥ ಕೆಪಾಸಿಟಿ ಅವ್ರದ್ದು. ನಾವು ಮರ ಹತ್ಸ್ಬೋದಷ್ಟೇ, ಹತ್ತಪ್ಪಾದ ಹೇಳ್ಬೋದು ಅಷ್ಟೇ, ಪುಷ್ ಮಾಡೋಕ್ಕಾಗಲ್ಲ. ಹಾಗಾಗಿ ಅವ್ರಿಗೆ ಬಿಟ್ಟಿರೋಂಥ ವಿಚಾರ. ಬಟ್ ದೊಡ್ಡ ಜನರ ಪ್ರೀತಿ ಸಂಪಾದನೆ ಮಾಡೋದು ತುಂಬ ದೊಡ್ಡ ವಿಷಯ. ಸೊ ಅವ್ರಿಗೂ ಜನರ ಪ್ರೀತಿ ಸಿಕ್ಕಲಿ ಅಂತ ನಾನು ಆಸೆ ಪಡ್ತೀನಿ. ಹುಟ್ಟುಹಬ್ಬದ ದಿನ ನಿಮ್ಮ ತಂದೆಯವರು ಅವರ ಆಸೆಯನ್ನು ಹೇಳ್ಕೊಂಡಿದ್ದಾರೆ. ಏನಾದರೂ ಪ್ಲಾನಿಂಗ್ಸ್ ನಡೀತಾ ಇದೆಯಾ, ತಯಾರಿ ಮಾಡ್ಕೋತಾ ಇದ್ದೀರಾ, ಹೇಗೆ ಮೇಡಮ್? ಸದ್ಯಕ್ಕೇನೂ ಇಲ್ಲ. ಇವಾಗ ಅಪ್ಪ ಹೇಳ್ದಂಗೆ BBA ಕಡೆ ಫೋಕಸ್ ಮಾಡ್ತಾ ಇದ್ದೀನಿ. ಅದು ಮುಗ್ದಾದ್ಮೇಲೆ ಆಸಕ್ತಿ ಇದ್ದರೆ ಖಂಡಿತವಾಗ್ಲೂ ಹೋಗ್ತೀನಿ. ಮೇಡಮ್, ನೀವು ಹತ್ತಿರದಲ್ಲಿ ನಾನು ಆಗಲೇ ಹೇಳಿದೆ, ಸರ್ ಒಂದಷ್ಟು ತರಲೆಗಳನ್ನು ಮಾಡ್ತಾ ಇರ್ತಾರೆ. ನಾವು ಸಿಕ್ಕಾಗ ಎಲ್ಲ ಸರ್ ತರಲೆ ಮಾಡ್ತಾ ಮಾತಾಡಿಸ್ತಾ ರೇಗಿಸ್ತಾ ಇರ್ತಾರೆ ನಮ್ಮನ್ನೊಂದು. ನೀವು ಅವ್ರ ಜೊತೆಗಿದ್ದಾಗ ಟೈಮ್ ಹೋಗೋದು ಗೊತ್ತಾಗಲ್ಲ ಅಂತ ಹೇಳಿದ್ರಿ. ಜೊತೆಗೆ ಅವರು ನೋವಿನ ಅಂಥದ್ದು ಯಾರು ಜಾಸ್ತಿ ಕಾಮಿಡಿ ಮಾಡ್ತಾರೆ ಅವರಲ್ಲಿ ಜಾಸ್ತಿ ನೋವಿರುತ್ತಂತೆ. ನೀವು ಕಂಡಿರ್ತೀರ ಅದನ್ನು, ಅದ್ರ ಬಗ್ಗೆ ಹೇಳೋದಾದ್ರೆ? ನಮ್ಮ ಯಜಮಾನ್ರು ತುಂಬ ಕಾಮಿಡಿ ಮಾಡ್ತಾರೆ. ಅಂದರೆ ಅವ್ರು ಎಷ್ಟೇ ನೋವಿದ್ರೂ ಕೂಡ ಅವ್ರ ಮುಖದಲ್ಲಿ ಯಾವತ್ತೂ ತೋರಿಸ್ಕೊಂಡಿಲ್ಲ. ಅವರು ಎಷ್ಟೇ ಅವರು ಅಳ್ತಾ ಇದ್ದರೂ ಕೂಡ ಮುಖದಲ್ಲಿ ಯಾರು ಬರೋ ನಗು ಮುಖದಲ್ಲಿ ಇರ್ತಾರೆ ಅವರು. ಅದೊಂದು ನಾನು ತುಂಬ ಯಾವಾಗಲೂ ಯೋಚನೆ ಮಾಡ್ತೀನಿ, ಇದು ಹೆಂಗಪ್ಪ ಒಂದು ಮನುಷ್ಯನಿಗೆ ಇಷ್ಟೊಂದು ನೋವು ಇಟ್ಕೊಂಡು ನಗ್ನಗ್ತಾ ಮಾತಾಡ್ತಾರೆ ಅಂತ ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀನಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಅದು ನನಗೆ ತುಂಬ ಇಷ್ಟ ಆಗುವಂಥ ಅವರ ಒಂದು ಗುಣ, ದೊಡ್ಡ ಗುಣ. ಮತ್ತು ಮನೇಲಿ ಅಂದರೆ ಅದು ಯಾವಾಗಲೂ ನಡೀತಾ ಇರುತ್ತೆ. ಯಾವಾಗ ಸಣ್ಣ ಪುಟ್ಟ ವಿಷಯಕ್ಕೆ ಒಂದು ಕಾಮಿಡಿ ಆಗಲಿ, ನಮಗೆ ಯಾವತ್ತೂ ಅವರೊಂದು ಆರ್ಟಿಸ್ಟು ಅನ್ನೋದಕ್ಕಿಂತ ನಮಗೇನೆ ಒಂದೇನೋ ಅವರ ಶಿಸ್ತಾಗಿರಲಿ, ಪ್ರತಿಯೊಂದಕ್ಕೂ ನನಗೆ ಅವ್ರನ್ನ ನೋಡುವಾಗ ಏನೋ ಒಂದು ಏನಂತ ಹೇಳೋದು ಎನರ್ಜಿ. ಯಾರಾದರೂ ಅಷ್ಟೇ, ಒಬ್ಬ ಸೋತೋದಾಗ ಕಾಳಿಲಿಕ್ಕೆ ತುಂಬ ಜನ ಇರ್ತಾರೆ. ಅವರ ಒಂದು ಸಪೋರ್ಟಾಗಿ ಮುಂದೆ ಬರಬೇಕು ಅಂತ ಹೇಳುವಾಗ ಅವರೇ ಒಂದು ಸ್ಫೂರ್ತಿ ಅಂತ ಹೇಳ್ಕೊಬೇಕು ನಾವು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ರೀ ಇಷ್ಟೊಂದು ನೋವು ಇಟ್ಕೊಂಡು ನೀವು ಹೆಂಗ್ರಿ ಇಷ್ಟು ನಗ್ತಾ ಇರ್ತೀರ ಮನಸ್ಸಲ್ಲಿ, ಇಷ್ಟು ಬೇಜಾರು ಇಟ್ಕೊಂಡು ಅಂತೆಲ್ಲ ಹೇಳ್ತಾ ಇರ್ತೀನಿ.